ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಮೀನು ಸಾಂಬಾರು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಸಾಂಬಾರು ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಮೀನನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ಮತ್ತು ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇವಾಗ ಬೇಕಾಗಿರುವಂಥ ಮಸಾಲೆ: ಬೆಳ್ಳುಳ್ಳಿ, ಈರುಳ್ಳಿ 2, ಅರಿಶಿನದ ಪುಡಿ, ಕೊತ್ತಂಬರಿ ಸೊಪ್ಪು. ಇದನ್ನೊಂದು ಪೇಸ್ಟ್ ಮಾಡ್ಕೋಬೇಕು. ಕಾಯಿ, ಲವಂಗ, ಚಕ್ಕೆ, ಶುಂಠಿ, ಕಡಲೆ, ಟೊಮೊಟೊ 2. ಇದನ್ನೆಲ್ಲ ಸ್ವಲ್ಪನೇ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಕಡಲೆ ಎಲ್ಲ, ಕಾಯಿನೂ ಸ್ವಲ್ಪನೇ ಹಾಕೋಬೇಕು ಮೀನು ಸಾಂಬಾರಿಗೆ. ಇದನ್ನೊಂದು ಪೇಸ್ಟ್ ಮಾಡ್ಕೊಳ್ಳೋಣ. ಖಾರದ ಪುಡಿ, ಹುಣಸೆಹಣ್ಣು ನೆನೆಸಿಟ್ಟಿರೋದು, ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಎಣ್ಣೆ, ಇವಾಗ ರುಬ್ಬಿರೋಂಥ ಪೇಸ್ಟ್ ಇದಕ್ಕೆ ಹಾಕಬೇಕು. ಇದು ಕುದಿಯೋಷ್ಟರಲ್ಲಿ ನಾವದು ಕಾಯಿ ಪೇಸ್ಟ್ ಮಾಡ್ಕೊಬರೋಣ. ಇವಾಗ ಕಾಯಿ ಪೇಸ್ಟ್ಗೆ ನೆನೆಸಿಟ್ಟಿರೋಂಥ ಹುಣಸೆಹಣ್ಣು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇ ಖಾರದ ಪುಡಿ ಹಾಕಿ ಮತ್ತೆ ಒಂದು ರೌಂಡು ರುಬ್ಕೊಳ್ಳೋಣ. ನೀರು ಸ್ವಲ್ಪ. ಇವಾಗ ಇದು ಬೇಯ್ತಿದೆ. ಇವಾಗ ರುಬ್ಬಿಟ್ಟಿರೋಂಥ ಕಾಯಿ ಪೇಸ್ಟ್ ಹಾಕೊಳ್ಳೋಣ ಅದಕ್ಕೆ. ಇವಾಗ ಇದಕ್ಕೆ ಉಪ್ಪು. ಇವಾಗ ಚೆನ್ನಾಗಿ ಕುದೀಲಿ. ಹುಳಿ ಚೆನ್ನಾಗಿ ಹಾಕಿದಷ್ಟು ಚೆನ್ನಾಗಿರುತ್ತೆ, ಹುಣಸೆಹಣ್ಣು ಜಾಸ್ತಿ ಹಾಕಿದ್ರೆ. ಇವಾಗ ಚೆನ್ನಾಗಿ ಕುದ್ಮೇಲೆ ಮಸಾಲೆ ವಾಸನೆ ಎಲ್ಲ ಹೋಗೋ ತನಕ ಕುದೀಲಿ. ಆಮೇಲೆ ಮೀನು ಹಾಕ್ಕೊಳ್ಳೋಣ ಇದಕ್ಕೆ. ಹುಣಸೆಹಣ್ಣು ಉಪ್ಪಾಕಿ ನೆನೆಸಿಟ್ಟಿದ್ವಲ್ಲ ಮೀನು, ಮತ್ತೆ ಇನ್ನೊಂದು ಸಲ ತೊಳ್ಕೊಬೇಕು. ಇವಾಗ ಮೀನು ಸಾಂಬಾರು ಕುದೀತೈತೆ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಮೀನು ಹಾಕಾದ್ಮೇಲೆ ಜಾಸ್ತಿ ತಿರುಗಿಸ್ಬಾರ್ದು, ಸುಮ್ಮನೆ ಅದು ಒಳಕ್ಕೆ ಹೋಗೋ ತನಕ ಹಿಂಗೆ ಮಾಡಬೇಕಷ್ಟೆ. ಇದೇನು ಒಂದು ನಿಮಿಷ ಬೇಯಿಸ್ಬಿಟ್ಟು ಮುಚ್ಚಿಡಬೇಕು. ಈ ಕಡೆ ಮುದ್ದೆ ಬೇಯ್ತಿದೆ, ಈ ಕಡೆ ಮೀನು ಸಾಂಬಾರು ರೆಡಿಯಾಗಿದೆ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.